Hello everyone, welcome back to another video. ಈ ಒಂದು ವಿಡಿಯೋದಲ್ಲಿ ನಾವು ಕೆಲವು ಬೇಸಿಕ್ ಆಗಿರುವಂತ ಇಂಗ್ಲಿಷ್ ಶಬ್ದಗಳನ್ನು ಕಲಿತಾ ಇದ್ವಿ. ನೀವು ಇಂಗ್ಲಿಷ್ ಬೇಸಿಕ್ ಇಂದ ಕಲಿತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲನೇ ಶಬ್ದ ಐ. ಐ ಅಂದ್ರೆ ನಾನು ಅಂತ ಅರ್ಥ. ಐ ಆಮ್ ಎ ಸ್ಟೂಡೆಂಟ್. ಐ ಆಮ್ ಎ ಟೀಚರ್. ನಾನು ಟೀಚರ್ ಆಗಿದ್ದೀನಿ. ನಾನು ಒಬ್ಬ ಟೀಚರ್ ಆಗಿದ್ದೀನಿ. ನೆಕ್ಸ್ಟ್ ವರ್ಡ್ ಮೈ. ಮೈ ಅಂದ್ರೆ ನನ್ನ ಅಂತ ಅರ್ಥ. ದಿಸ್ ಈಸ್ ಮೈ ಪೆನ್. ಇದು ನನ್ನ ಪೆನ್ನು. ದಿಸ್ ಈಸ್ ಮೈ ಹೌಸ್. ಇದು ನನ್ನ ಮನೆ. ಈ ರೀತಿಯಾಗಿ ನೀವು ವಾಕ್ಯಗಳನ್ನು ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ವರ್ಡ್ ವಿ. ವಿ ಅಂದ್ರೆ ನಾವು ಅಂತ ಅರ್ಥ. ವಿ ಆರ್ ಫ್ರೆಂಡ್ಸ್. ನಾವು ಸ್ನೇಹಿತರು. ವಿ ಆರ್ ಬಾಯ್ಸ್. ನಾವು ಹುಡುಗರು. ನೆಕ್ಸ್ಟ್ ವರ್ಡ್ ಅವರ್. ಅವರ್ ಅಂದ್ರೆ ನಮ್ಮ ಅಂತ ಅರ್ಥ. ನಮ್ಮ ಅಂತ ಅರ್ಥ. ದಿಸ್ ಈಸ್ ಅವರ್ ಹೌಸ್. ಇದು ನಮ್ಮ ಮನೆ. ದಿಸ್ ಈಸ್ ಅವರ್ ಕ್ಲಾಸ್. ಇದು ನಮ್ಮ ಕ್ಲಾಸ್. ಅಸ್. ಅಸ್ ಅಂದ್ರೆ ನಮಗೆ ಅಂತ ಅರ್ಥ. ಹಿ ಈಸ್ ಕಾಲಿಂಗ್ ಅಸ್. ಅವನು ನಮಗೆ ಕರೀತಾ ಇದ್ದಾನೆ. ಹಿ ಈಸ್ ಕಾಲಿಂಗ್ ಅಸ್. ನೆಕ್ಸ್ಟ್ ವರ್ಡ್ ಮೀ. ಮೀ ಅಂದ್ರೆ ನನಗೆ ಅಂತ ಅರ್ಥ. ಹಿ ಈಸ್ ಕಾಲಿಂಗ್ ಮೀ. ಅವನು ನನಗೆ ಕರೀತಾ ಇದ್ದಾನೆ. ಹಿ ಈಸ್ ಕಾಲಿಂಗ್ ಮೀ. ನೆಕ್ಸ್ಟ್ ವರ್ಡ್ ಮೈನ್. ಮೈನ್ ಅಂದ್ರೆ ನನ್ನದು ಅಂತ ಅರ್ಥ. ದಿಸ್ ಬುಕ್ ಈಸ್ ಮೈನ್. ದಿಸ್ ಕಾರ್ ಈಸ್ ಮೈನ್. ಈ ರೀತಿಯಾಗಿ ನೀವು ಹಲವು ವಾಕ್ಯಗಳನ್ನು ಕ್ರಿಯೇಟ್ ಮಾಡಬಹುದು. ಯು. ಯು ಅಂದ್ರೆ ನೀನು ಅಥವಾ ನೀವು ಅಂತ ಅರ್ಥ. ಇಂಗ್ಲಿಷ್ ನಲ್ಲಿ ನಾವು ನೀನು ಮತ್ತು ನೀವು ಅಂತ ಹೇಳಲು ಯು ಅನ್ನು ಬಳಸ್ತೀವಿ. ಬೇರೆ ಬೇರೆ ವರ್ಡ್ ಇಲ್ಲ ಇದಕ್ಕೆ. ರೈಟ್. ಯು ಆರ್ ಎ ಸ್ಟೂಡೆಂಟ್. ನೀನು ಒಬ್ಬ ವಿದ್ಯಾರ್ಥಿ ಅಥವಾ ನೀವು ಒಬ್ಬ ವಿದ್ಯಾರ್ಥಿ. ನೆಕ್ಸ್ಟ್ ಒನ್ ಯುವರ್. ಯುವರ್ ಅಂದ್ರೆ ನಿನ್ನ ಅಥವಾ ನಿಮ್ಮ ಅಂತ ಅರ್ಥ. ಇದು ನಿಮ್ಮ ಮನೆ. ದಿಸ್ ಈಸ್ ಯುವರ್ ಹೌಸ್. ಇದು ನಿಮ್ಮ ಕಾರು. ದಿಸ್ ಈಸ್ ಯುವರ್ ಕಾರ್. ರೈಟ್. ನೆಕ್ಸ್ಟ್ ಒನ್ ಹಿ. ಹಿ ಅಂದ್ರೆ ಅವನು ಅವರು ಅಂತ ಅರ್ಥ. ಹಿ ಇಸ್ ಅ ಸ್ಟೂಡೆಂಟ್. ಅವನು ಅಥವಾ ಅವರು ವಿದ್ಯಾರ್ಥಿ. ಹಿ ಇಸ್ ಅ ಟೀಚರ್. ಅವನು ಅಥವಾ ಅವರು ಟೀಚರ್ ಆಗಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ವರ್ಡ್ ಶಿ. ಶಿ ಅಂದ್ರೆ ಅವಳು ಅಂತ ಅರ್ಥ. ಅವಳು ಅಥವಾ ಇವಳು ಅಂತ ಅರ್ಥ. ಶಿ ಇಸ್ ಅ ಗರ್ಲ್. ಅವಳು ಒಬ್ಬ ಹುಡುಗಿ. ಶಿ ಇಸ್ ಅ ಟೀಚರ್. ಅವಳು ಒಬ್ಬ ಟೀಚರ್. ನೆಕ್ಸ್ಟ್ ಒನ್ ಹರ್. ಹರ್ ಅಂದ್ರೆ ಅವಳ ಅಥವಾ ಇವಳ ಅಂತ ಅರ್ಥ. ದಿಸ್ ಈಸ್ ಹರ್ ಕಾರ್. ಇದು ಅವಳ ಅಥವಾ ಇವಳ ಕಾರ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಇಟ್. ಇಟ್ ಅಂದ್ರೆ ಇದು ಅಂತ ಅರ್ಥ. ಇಟ್ ಈಸ್ ಅ ಬುಕ್. ಇದೊಂದು ಪುಸ್ತಕ. ನೆಕ್ಸ್ಟ್ ಒನ್ ದೇ. ದೇ ಅಂದ್ರೆ ಅವರು ಅಥವಾ ಇವರು ಅಂತ ಮೀನಿಂಗ್ ಕೊಡುತ್ತೆ. ದೇ ಆರ್ ಸ್ಟೂಡೆಂಟ್. ಅವರು ವಿದ್ಯಾರ್ಥಿಗಳು. ದೇ ಆರ್ ಬಾಯ್ಸ್. ಅವರು ಹುಡುಗರು. ನೆಕ್ಸ್ಟ್ ಒನ್ ದೇರ್. ದೇರ್ ಅಂದ್ರೆ ಅವರ ಇವರ ಅಂತ ಒಂದು ಮೀನಿಂಗ್ ಕೊಡುತ್ತೆ. ಇಟ್ ಈಸ್ ದೇರ್ ಹೌಸ್. ಇದು ಅವರ ಮನೆ. ಇಟ್ ಈಸ್ ದೇರ್ ಕಾರ್. ಇಟ್ ಈಸ್ ದೇರ್ ಕಾರ್. ಇದು ಅವರ ಕಾರ್ ಆಗಿದೆ. ರೈಟ್. ನೆಕ್ಸ್ಟ್ ಒನ್ ದೆಮ್. ದೆಮ್ ಅಂದ್ರೆ ಅವರಿಗೆ ಅವರನ್ನು ಅಂತ ಅರ್ಥ. ಸಮನಾಗಿ ಫಾರ್ ಎಕ್ಸಾಂಪಲ್ ಕಾಲ್ ದೆಮ್. ಅವರಿಗೆ ಕರಿ ಅಥವಾ ಅವರನ್ನು ಕರಿ. ಟೆಲ್ ದೆಮ್. ಅವರಿಗೆ ಹೇಳು ಅಥವಾ ಅವರನ್ನು ಹೇಳು. ನೆಕ್ಸ್ಟ್ ಒನ್ ವಾಟ್. ವಾಟ್ ಅಂದ್ರೆ ಏನು ಅಂತ ಅರ್ಥ. ವಾಟ್ ಈಸ್ ಯುವರ್ ನೇಮ್. ವಾಟ್ ಈಸ್ ಯುವರ್ ಅಡ್ರೆಸ್. ಈ ರೀತಿಯಾಗಿ ನೀವು ಹಲವು ವಾಕ್ಯಗಳನ್ನು ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಒನ್ ವೈ. ವೈ ಅಂದ್ರೆ ಏಕೆ ಅಂತ ಅರ್ಥ. ವೈ ಆರ್ ಯು ಡಾನ್ಸಿಂಗ್. ನೀನು ಏಕೆ ಕುಣಿತಾ ಇದೆಯಾ. ವೈ ಆರ್ ಯು ಕಮಿಂಗ್. ನೀನು ಏಕೆ ಬರ್ತಾ ಇದೆಯಾ. ರೈಟ್. ವೇರ್. ವೇರ್ ಅಂದ್ರೆ ಎಲ್ಲಿ ಅಂತ ಅರ್ಥ. ವೇರ್ ಈಸ್ ಯುವರ್ ಹೋಮ್. ನಿಮ್ಮ ಮನೆ ಎಲ್ಲಿದೆ. ವೇರ್ ಈಸ್ ಯುವರ್ ಸ್ಕೂಲ್. ನಿಮ್ಮ ಶಾಲೆ ಎಲ್ಲಿದೆ. ರೈಟ್. ನೆಕ್ಸ್ಟ್ ಒನ್ ವೆನ್. ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ. ವೆನ್ ಆರ್ ಯು ಗೋಯಿಂಗ್. ಯಾವಾಗ ಹೋಗ್ತಾ ಇದ್ದಿ. ವೆನ್ ಆರ್ ಯು ಕಮಿಂಗ್. ಯಾವಾಗ ಬರ್ತಾ ಇದ್ದೀರಿ. ರೈಟ್. ನೆಕ್ಸ್ಟ್ ಒನ್ ವಿಚ್. ವಿಚ್ ಅಂದ್ರೆ ಯಾವುದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಎರಡು ಮನೆ ಇವೆ. ಅದರಲ್ಲಿ ನಾವು ಕೇಳ್ತಾ ಇದ್ವಿ ವಿಚ್ ಈಸ್ ಯುವರ್ ಹೌಸ್. ನಿಮ್ಮ ಮನೆ ಯಾವುದು. ವಿಚ್ ಈಸ್ ಯುವರ್ ಕಾರ್. ರೈಟ್. ನೆಕ್ಸ್ಟ್ ಒನ್ ಹೂ. ಹೂ ಅಂದ್ರೆ ಯಾರು ಅಂತ ಅರ್ಥ. ಹೂ ಆರ್ ಯು. ನೀನು ಯಾರು. ಹೂ ಇಸ್ ಶಿ. ಅವಳು ಯಾರು. ರೈಟ್.
book is this? Whose car is this? ಈ ಕಾರು ಯಾರದು? ರೈಟ್. ನೆಕ್ಸ್ಟ್ ಒನ್ ಹೌ. ಹೌ ಅಂದ್ರೆ ಹೇಗೆ ಅಂತ ಅರ್ಥ. ನೀವು ಹೇಗಿದ್ದೀರಾ? ಹೌ ಆರ್ ಯು. ಅವರು ಹೇಗಿದ್ದಾರೆ? ಹೌ ಆರ್ ದೇ. ರೈಟ್. ನೆಕ್ಸ್ಟ್ ಒನ್ ಹೌ ಮೆನಿ. ಹೌ ಮೆನಿ ಅಂದ್ರೆ ಎಷ್ಟು ಅಂತ ಅರ್ಥ. ಇದನ್ನು ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ಕೌಂಟಬಲ್ಸ್ ನೌನ್ಸ್ ಗಳಿಗೆ ನಾವು ಉಪಯೋಗಿಸ್ತೀವಿ. ಎಣಿಸಬಹುದಾದಂತ ಒಂದು ವಸ್ತುಗಳಿಗೆ ನಾವು ಡಿಸ್ಕ್ರೈಬ್ ಮಾಡಲು ಬಳಸ್ತೀವಿ. ನಿಮ್ಮ ಹತ್ರ ಎಷ್ಟು ಪುಸ್ತಕಗಳಿವೆ? ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್? ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್? ಹೌ ಮೆನಿ ಕಾರ್ಸ್ ಡು ಯು ಹ್ಯಾವ್? ರೈಟ್. ನೆಕ್ಸ್ಟ್ ಒನ್ ಹೌ ಮಚ್. ಹೌ ಮಚ್ ಅಂದ್ರೆ ಎಷ್ಟು ಅಂತ ಅರ್ಥ. ಇದನ್ನು ನಾವು ಎಣಿಸಕ್ಕೆ ಆಗಲಾರದಂತ ಒಂದು ವಸ್ತುಗಳ ಬಗ್ಗೆ ಡಿಸ್ಕ್ರೈಬ್ ಮಾಡಲು ನಾವು ಬಳಸ್ತೀವಿ. ಹೌ ಮಚ್ ಮನಿ ಡು ಯು ಹ್ಯಾವ್? ನಿಮ್ಮ ಹತ್ರ ಎಷ್ಟು ದುಡ್ಡಿವೆ? ಹೌ ಮಚ್ ಮಿಲ್ಕ್ ಇಸ್ ದೇರ್? ಅಲ್ಲಿ ಎಷ್ಟು ಹಾಲಿದೆ? ರೈಟ್. ಹೌ ಮಚ್ ವಾಟರ್ ಇಸ್ ದೇರ್? ಅಲ್ಲಿ ಎಷ್ಟು ನೀರಿದೆ? ರೈಟ್. ನೆಕ್ಸ್ಟ್ ಒನ್ ಹೌ ಫಾರ್. ಹೌ ಫಾರ್ ಅಂದ್ರೆ ಎಷ್ಟು ದೂರ ಅಂತ ಅರ್ಥ. ಹೌ ಫಾರ್ ಇಸ್ ಯುವರ್ ಸ್ಕೂಲ್? ನಿಮ್ಮ ಶಾಲೆ ಎಷ್ಟು ದೂರದಲ್ಲಿದೆ? ಹೌ ಫಾರ್ ಇಸ್ ಯುವರ್ ಹೋಮ್? ನಿಮ್ಮ ಮನೆ ಎಷ್ಟು ದೂರದಲ್ಲಿದೆ? ರೈಟ್. ನೆಕ್ಸ್ಟ್ ಒನ್ ಹೌ ಲಾಂಗ್. ಹೌ ಲಾಂಗ್ ಅಂದ್ರೆ ಎಷ್ಟು ಅವಧಿ, ಎಷ್ಟು ಸಮಯ ತಗೊಳುತ್ತೆ ಅಂತ ಅರ್ಥ. ಹೌ ಲಾಂಗ್ ವಿಲ್ ಇಟ್ ಟೇಕ್? ಇದು ಎಷ್ಟು ಸಮಯ ತಗೊಳುತ್ತೆ? ಹೌ ಲಾಂಗ್ ವಿಲ್ ಇಟ್ ಟೇಕ್? ನೆಕ್ಸ್ಟ್ ಒನ್ ಸಿನ್ಸ್ ವೆನ್. ಸಿನ್ಸ್ ವೆನ್ ಅಂದ್ರೆ ಎಂದಿನಿಂದ, ಯಾವಾಗಿನಿಂದ ಅಂತ ಅರ್ಥ. ಸಿನ್ಸ್ ವೆನ್ ಯು ಆರ್ ಲಿವಿಂಗ್ ಹಿಯರ್? ಯಾವಾಗಿನಿಂದ ನೀನು ಇಲ್ಲಿ ವಾಸವಾಗಿದ್ದೀಯಾ? ನೆಕ್ಸ್ಟ್ ಒನ್ ದಿಸ್. ದಿಸ್ ಅಂದ್ರೆ ಇದು ಅಂತ ಅರ್ಥ. ದಿಸ್ ಈಸ್ ಮೈ ಬುಕ್? ಇದು ನನ್ನ ಪುಸ್ತಕ. ದಿಸ್ ಈಸ್ ಮೈ ಕಾರ್? ಇದು ನನ್ನ ಕಾರ್. ರೈಟ್. ನೆಕ್ಸ್ಟ್ ಒನ್ ದಟ್. ದಟ್ ಅಂದ್ರೆ ಅದು ಅಂತ ಅರ್ಥ. ನಮಗಿಂತ ದೂರದಲ್ಲಿ ಒಂದೇ ವಸ್ತು ಇತ್ತಂದ್ರೆ ಆ ವಸ್ತುವಿನ ಬಗ್ಗೆ ಮಾತನಾಡಲು ನಾವು ದಟ್ ಅನ್ನು ಉಪಯೋಗಿಸ್ತೀವಿ. ದಟ್ ಈಸ್ ಮೈ ಕಾರ್. ದಟ್ ಈಸ್ ಮೈ ಹೌಸ್. ರೈಟ್. ದೀಸ್. ದೀಸ್ ಅಂದ್ರೆ ಇವು ಅಂತ ಅರ್ಥ. ಒಂದಕ್ಕಿಂತ ಹೆಚ್ಚಿನ ವಸ್ತುಗಳು ನಮ್ಮ ಸಮೀಪದಲ್ಲಿದ್ದರೆ ಆ ವಸ್ತುಗಳ ಬಗ್ಗೆ ಮಾತನಾಡಲು ನಾವು ದೀಸ್ ಅನ್ನು ಉಪಯೋಗಿಸ್ತೀವಿ. ದೀಸ್ ಆರ್ ಮೈ ಬುಕ್ಸ್. ದೀಸ್ ಆರ್ ಮೈ ಪೆನ್. ರೈಟ್. ನೆಕ್ಸ್ಟ್ ಒನ್ ದೋಸ್. ದೋಸ್ ಅಂದ್ರೆ ಅವು ಅಂತ ಅರ್ಥ. ನಮಗಿಂತ ದೂರದಲ್ಲಿ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳಿದ್ದರೆ ಅವುಗಳ ಬಗ್ಗೆ ಮಾತನಾಡಲು ನಾವು ದೋಸ್ ಅನ್ನು ಉಪಯೋಗಿಸ್ತೀವಿ. ಅವು ನನ್ನ ಪುಸ್ತಕಗಳು. ದೋಸ್ ಆರ್ ಮೈ ಬುಕ್ಸ್. ಅವು ನನ್ನ ಪೆನ್ಗಳು. ದೋಸ್ ಆರ್ ಮೈ ಪೆನ್ಸ್. ರೈಟ್. ನೆಕ್ಸ್ಟ್ ಒನ್ ನಾವ್. ನಾವ್ ಅಂದ್ರೆ ಈಗ ಅಂತ ಅರ್ಥ. ಐ ಆಮ್ ಗೋಯಿಂಗ್ ನಾವ್? ನಾನು ಈಗ ಹೋಗ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ನಾವ್? ನಾನು ಈಗ ಬರ್ತಾ ಇದ್ದೀನಿ. ರೈಟ್. ದೇರ್. ದೇರ್ ಅಂದ್ರೆ ಅಲ್ಲಿ ಅಂತ ಅರ್ಥ. ದೇರ್ ಇಸ್ ಅ ಕಾರ್? ಅಲ್ಲಿ ಒಂದು ಕಾರ್ ಇದೆ. ದೇರ್ ಇಸ್ ಅ ಪೆನ್? ಅಲ್ಲಿ ಒಂದು ಪೆನ್ ಇದೆ. ದೇರ್ ಇಸ್ ಅ ಬಾಯ್? ಅಲ್ಲಿ ಒಬ್ಬ ಹುಡುಗ ಇದ್ದಾನೆ. ನೆಕ್ಸ್ಟ್ ಒನ್ ಹಿಯರ್. ಹಿಯರ್ ಅಂದ್ರೆ ಇಲ್ಲಿ ಅಂತ ಅರ್ಥ. ಕಮ್ ಹಿಯರ್? ಇಲ್ಲಿಗೆ ಬಾ. ನೆಕ್ಸ್ಟ್ ಒನ್ ಸೊ. ಸೊ ಅಂದ್ರೆ ಆದ್ದರಿಂದ ಅಂತ ಅರ್ಥ. ರೈಟ್. ನೆಕ್ಸ್ಟ್ ಒನ್ ಲೇಟ್. ಲೇಟ್ ಅಂದ್ರೆ ತಡವಾಗಿ, ತಡ ಅಂತ ಒಂದು ಮೀನಿಂಗ್ ಕೊಡುತ್ತೆ. ಲೇಟ್ ಮೀನ್ಸ್ ತಡವಾಗಿ. ನೆಕ್ಸ್ಟ್ ಒನ್ ಅರ್ಲಿ. ಅರ್ಲಿ ಅಂದ್ರೆ ಬೇಗನೆ, ಬೇಗ ಅಂತ ಒಂದು ಮೀನಿಂಗ್ ಕೊಡುತ್ತೆ. ಅರ್ಲಿ ಮೀನ್ಸ್ ಬೇಗನೆ. ನೆಕ್ಸ್ಟ್ ಒನ್ ಆರ್. ಆರ್ ಅಂದ್ರೆ ಅಥವಾ. ಆರ್ ಮೀನ್ಸ್ ಅಥವಾ. ನೆಕ್ಸ್ಟ್ ಒನ್ ಯೆಟ್. ಯೆಟ್ ಅಂದ್ರೆ ಇನ್ನು ಅಂತ ಅರ್ಥ. ಟಿಲ್. ಟಿಲ್ ಅಂದ್ರೆ ತನಕ, ವರೆಗೆ. ರೈಟ್. ವೇಟ್ ಟಿಲ್ ಐ ಕಮ್? ನಾನು ಬರೋವರೆಗೆ ಅಥವಾ ನಾನು ಬರೋ ತನಕ ವೇಟ್ ಮಾಡು. ನೆಕ್ಸ್ಟ್ ಒನ್ ಬಟ್. ಬಟ್ ಅಂದ್ರೆ ಆದರೆ ಅಂತ ಮೀನಿಂಗ್ ಕೊಡುತ್ತೆ. ಬಟ್ ಮೀನ್ಸ್ ಆದರೆ. ನೆಕ್ಸ್ಟ್ ಒನ್ ಟುಡೇ. ಟುಡೇ ಅಂದ್ರೆ ಇಂದು, ಇವತ್ತು ಅಂತ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಒನ್ ಟುನೈಟ್. ಟುನೈಟ್ ಅಂದ್ರೆ ಇಂದು ರಾತ್ರಿ ಅಥವಾ ಇವತ್ತು ರಾತ್ರಿ. ರೈಟ್. ನೆಕ್ಸ್ಟ್ ಒನ್ ದಿಸ್ ಮಾರ್ನಿಂಗ್ ಅಂದ್ರೆ ಇಂದು ಬೆಳಗ್ಗೆ, ಇಂದು ಮುಂಜಾನೆ. ರೈಟ್. ಯೆಸ್ಟರ್ಡೇ. ಯೆಸ್ಟರ್ಡೇ ಅಂದ್ರೆ ನಿನ್ನೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಲಾಸ್ಟ್ ನೈಟ್ ಅಂದ್ರೆ ನಿನ್ನೆ ರಾತ್ರಿ ಅಂತ ಅರ್ಥ. ಲಾಸ್ಟ್ ನೈಟ್ ಅಂದ್ರೆ ನಿನ್ನೆ ರಾತ್ರಿ. ನೆಕ್ಸ್ಟ್ ಒನ್ ಟುಮಾರೋ. ಟುಮಾರೋ ಅಂದ್ರೆ ನಾಳೆ ಅಂತ ಅರ್ಥ. ಟುಮಾರೋ ಮೀನ್ಸ್ ನಾಳೆ. ದಟ್ಸ್ ವೈ. ದಟ್ಸ್ ವೈ ಅಂದ್ರೆ ಆದ್ದರಿಂದ ಅಂತ ಅರ್ಥ. ದಟ್ಸ್ ವೈ ಮೀನ್ಸ್ ಆದ್ದರಿಂದ.
Hey guys, thank you so much for watching this video. If you like the video, subscribe to the channel. Thank you.